ಕನ್ನಡಿಗ ಆತ್ಮೀಯ ಕನ್ನಡಿಗ ಆತ್ಮೀಯ 404 ಇದೇ ಮನೆ, ಇದೇ ಅಡ್ರೆಸ್ ಕೊಟ್ಟಿದ್ದವರು, ಆದರೆ ಕಾಣಿಸ್ತಾ ಇಲ್ಲ. ಪಾಲಾಕೊಂಡಿದೆಯಪ್ಪ. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನೊಬ್ಬ ಬ್ಯಾಚುಲರ್ ರೂಮನ್ನು ಹುಡ್ಕೊಂಡು ಬಂದಿದ್ದೀನಿ, ಒಬ್ಬ ಬ್ಯಾಚುಲರು. ಆದರೆ ಈಗ ಇಂಡಸ್ಟ್ರಿಯಲ್ಲಿ ಇವ್ರದ್ದು ಒಂದು ಒಳ್ಳೆ ಹವಾ ನಡೀತಾ ಇದೆ. ಭಾರಿ ವಿಶೇಷವಾದ ಪ್ರತಿಭೆಯವರು. ಬ್ಯಾಚುಲರ್ ರೂಮ್ ಹೆಂಗಿರ್ಬೇಕು ಹಂಗಿದೆ ನೋಡಿ, ಎಲ್ಲ ಕಡೆ ಅರ್ಧಂಬರ್ಧ ಇಲ್ಲೇ ಇದ್ದೀರಾ ಸರ್? ಓಹ್ ಇಲ್ಲ ಇಲ್ಲಿರ್ಬೋದು ಅನ್ಸುತ್ತೆ, ನೋಡೋಣ. ಇಲ್ಲಿರ್ಬೋದು. ಅವ್ರು ಯಾರು ಏನು ಎತ್ತ ಇಂಟ್ರಡಕ್ಷನ್ನ ಅವ್ರ ಮುಂದೆನೇ ಕೊಡ್ತೀನಿ ನಿಮಗೆ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅವ್ರು ಯಾರು ಅಂತ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಸರ್ ನಮಸ್ಕಾರ. ಹಾ ಒಳ್ಳೆ ಜಾಗ ಕುತ್ಕೊಂಡಿದ್ದಾರೆ ನೋಡಿ. ನೋಡಿ ಹೆಂಗಿದೆ ನೋಡಿ, ಇಡೀ ಮನೆನ ಹೆಂಗ್ ಬೇಕಾದ್ರೆ ಇಟ್ಟು ಅವ್ರ ಜಾಗ ಮಾತ್ರ ಚೆನ್ನಾಗಿ. ಅನಿರುದ್ಧ ಶಾಸ್ತ್ರಿ ಅವರು ಇಂಡಸ್ಟ್ರಿಲಿ ಇವ್ರ ಹವಾ ನಡೀತಾ ಇದೆ. ಕಳೆದ 2002ರಿಂದ ಇವ್ರು ನಾವು ನೋಡ್ಕೊಂಡ್ ಬಂದಿದ್ದೀವಿ. ಪ್ರತಿ ಮ್ಯೂಸಿಕ್ ಹಂತದಲ್ಲೂ, ಪ್ರತಿ ಆಕ್ಟಿಂಗ್ ಹಂತದಲ್ಲೂ, ಪ್ರತಿ ಸಾಹಿತ್ಯದ ಹಂತದಲ್ಲೂ ಹಂತವಾಗಿ ಬೆಳೀತಾ ಇದ್ದಾರೆ. ಇವಾಗ ಡೆವಿಲ್ ಅನ್ನೋ ಸಿನಿಮಾಗೆ ಬರೆದಿದ್ದಾರೆ, ಅದ್ಭುತವಾದ ಹಾಡು. ಬಟ್ ನಂಗೆ ಒಂದಷ್ಟು ಅರ್ಥ ಆಗಲಿಲ್ಲ, ಅರ್ಥ ಕೇಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಹೇಳ್ತಿರಲ್ವಾ? ಎಸ್ ಸರ್, ಡೆಫಿನೆಟ್ಲಿ. ಪ್ಲೀಸ್ ವೆಲ್ಕಮ್. ಆತ್ಮೀಯ ಕನ್ನಡಿಗರೇ, ಒಬ್ಬ ವಿಶೇಷವಾದ ಪ್ರತಿಭೆಯವರು. ಎಲ್ಲರಿಗೂ ಈ ಸಿದ್ಧಿ ಒಲಿಯೋದಿಲ್ಲ. ಹೆಂಗೆ ಅಂದರೆ, ಲಿರಿಕ್ ರೈಟರ್ ಆದರೆ ಲಿರಿಕ್ ರೈಟ್ರಲ್ಲೇ ಮುಂದೋಗ್ಬಿಡ್ತಾರೆ. ಅಮ್ಮಮ್ಮ ಅಂದರೆ ಅವ್ರು ಸಂಗೀತ ನಿರ್ದೇಶಕ ಆಗ್ಬೋದು, ಅದು ಹೆಚ್ಚಾಗಿ ಅಷ್ಟು ಪರಿಣಾಮಕಾರಿಯಾಗಿ ಆಗಲ್ಲ. ಆದರೆ ಲಿರಿಕ್ಸು, ಸಿಂಗಿಂಗು, ಆ್ಯಕ್ಟಿಂಗು ಮತ್ತು ಮ್ಯೂಸಿಕ್ ಡೈರೆಕ್ಷನ್, ಈ 4ನ್ನೂ ಕರಗತ ಮಾಡ್ಕೊಂಡಿರುವ ಒಬ್ಬ ಯುವ ಕಲಾವಿದ ಅಂದರೆ ಅದು ಅನಿರುದ್ಧ ಶಾಸ್ತ್ರಿ ಮಾತ್ರ. ನಾವು ಸಣ್ಣ ವಯಸ್ಸಿಂದ ನಿಮ್ಗೆ ನೋಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ನಮಗೊಂದು ಸಂತೋಷ ಆಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಸಣ್ಣವ್ರೆ. ಈ ಕಿಡ್ನಾಪಿಂಗ್ ಐಡಿಯಾನ ಆ ಪಿಜ್ಜಾ ಕಾರ್ನರ್ ಓನರ್ಗೆ ಕೊಡ್ತಾ ಇದ್ದೆ, ನಿನ್ನಂತ ಪೇಪರ್ ಯಾಕೆ ಕೊಡ್ತಾ ಇದ್ವಿ? ನೆನಪಿದ್ಯಾ ಅಪ್ಪು ಸಿನಿಮಾದಲ್ಲಿ ಆ ಪಾತ್ರ? ಅವತ್ತು ಆಶೀರ್ವಾದ ಇವತ್ತು ಇಲ್ಲಿ ತನಕ ಇವ್ರನ್ನ ಕರ್ಕೊಂಡ್ ಬಂದಿದೆ. ಹಂತವಾಗಿ ಒಳ್ಳೊಳ್ಳೆ ಮ್ಯೂಸಿಕಲ್ ಈವೆಂಟ್ಗಳಲ್ಲಿ, ದೊಡ್ಡ ಸರ್ವಶ್ರೇಷ್ಠ ಸಂಗೀತದ ವೇದಿಕೆಯಲ್ಲಿ ಇವರು ಕಾಣಿಸ್ಕೊಂತ ಇದ್ರು. ಈಗ ದೊಡ್ಡ ಸಿನಿಮಾದಲ್ಲಿ ಇವರ ಸದ್ದು, ಸಾಹಿತ್ಯದ ಸದ್ದು, ಸಂಗೀತದ ಸದ್ದು ಮತ್ತು ಗಾಯನದ ಸದ್ದು. ಬಹಳ ಕಷ್ಟ ಸರ್ ಇದನ್ನ ಒಲಿಯೋದು. ಬ್ಲೆಸ್ಸಿಂಗ್ ಸರ್. ಹೆಂಗಾಗಿರ್ಬೋದು ಅಂತ ಅನ್ಸುತ್ತಪ್ಪ ನಿಮ್ಗಿದು? ಇವೆಲ್ಲ ಆಗೋ ಪವಾಡ ಅಲ್ವಾ ಇದೆಲ್ಲ? ನಿಜ ಸರ್, 100%. ಅದು ಆ ಒಂದು ಶಕ್ತಿ ಇದ್ದೇ ಸರ್. ಅಂದ್ರೆ ನಾವು ಅದನ್ನ ದೇವರು ಅಂತ ಕರಿಬಹುದು ಅಥವಾ ಪ್ರಕೃತಿ ಅಂತ ಕರಿಬಹುದು. ಸಮ್ ಸೂಪರ್ ನ್ಯಾಚುರಲ್ ಪವರ್ ಇಸ್ ದೇರ್. ಆ ಬ್ಲೆಸ್ಸಿಂಗ್ ಅಷ್ಟೇ ಅದು. ಯಾಕಂದ್ರೆ ಎಷ್ಟೊಂದ್ ಸರ್ತಿ ಈಗ ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ ಅಫ್ಕೋರ್ಸ್, ಬಟ್ ಅದಕ್ಕೆ ಒಂದು ಸಾಥ್ ಕೊಡ್ಬೇಕು ಅಂದ್ರೆ ಕೆಲವರು ಅದನ್ನ ಲಕ್ ಅಂತಾರೆ, ಬಟ್ ಅದು ಲಕ್ಗಿಂತ ಅದು ಬ್ಲೆಸ್ಸಿಂಗ್ ಸರ್. ಸೂಪರ್. 90s ಕಿಡ್ ಆಗಿರೋ ಕಾರಣ ಇದನ್ನು ನಿಮಗೆ ಈ ವಿಷಯ ಎಕ್ಸೈಟ್ ಆಗ್ಬೋದು. ಇವತ್ತೇನಾದ್ರೂ ಕೆಸೆಟ್ ಇದ್ದಿದ್ರೆ ಅನಿರುದ್ಧ ಶಾಸ್ತ್ರಿ ಅವರು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ. ಡೆಫಿನೆಟ್ಲಿ ಸರ್. ಸಾಹಿತ್ಯ, ಸಂಗೀತ, ಗಾಯನ, ಅವನ್ ಫೋಟೋ ಹೆಸರು ಏನು ನೇಮ್ ಕಾರ್ಡ್ ಅಲ್ಲಿ, ಅದು ಕಂಪ್ಲೀಟ್ ಸಾಂಗ್ ಲಿಸ್ಟ್ಗಳು, ಅದ್ರಲ್ಲಿ ಜಮಾನೇ ಸರ್. ಏನಿಲ್ಲ, ಒಂದು ವಾಕ್ಮ್ಯಾನ್ ಇಟ್ಕೊಂಡು ಅದನ್ನ ಕೇಳ್ಕೊಂಡು ಹೋಗೋದೆ ಏನ್ ಖುಷಿ ಸಿಗ್ತಾತ್ತು ಸರ್. ನಿಮ್ಗೆ ನೆನಪಿದ್ದಂಗೆ ಯಾವ ಕೆಸೆಟ್ ತುಂಬಾ ಅಷ್ಟು ಡೀಪ್ ಆಗಿ ನೋಡಿದೀರಾ? ನಂದು ಫಸ್ಟ್ ಕ್ಯಾಸೆಟ್ ರಿಲೀಸ್ ಆಗಿದ್ದು ಮಕ್ಕಳಿಂದ ಮಕ್ಕಳಿಗಾಗಿ ಗಣೇಶ ಅಂತ, ಅದೊಂದು ಆಲ್ಬಮ್ ಅದು. ಸೊ ವಿ ಶ್ರೀಧರ್ ಸಂಭ್ರಮ್ ಸರ್ ಅವ್ರದ್ದು ಮ್ಯೂಸಿಕ್ ಅದಕ್ಕೆ. ಅದ್ ನಾನು ಫಸ್ಟ್ ಪ್ಲೇ ಬ್ಯಾಕ್ ಅಂತ ಮಾಡಿದ್ದು. ಸೊ ಆ ಕ್ಯಾಸೆಟ್ ನನ್ಗೆ ತುಂಬಾ ನೆನಪಿದೆ, ಅದೊಂದು. ಆಮೇಲೆ ಇನ್ನೊಂದು ಅದನ್ನ ಹಂಸಲೇಖ ಸರ್ ರಿಲೀಸ್ ಮಾಡಿದ್ರು, ಹಾಗೆ ಕೆ ಕಲ್ಯಾಣ್ ಸರ್ ರಿಲೀಸ್ ಮಾಡಿದ್ರು ಅನ್ಸುತ್ತೆ. ಸೊ ಅದೊಂದು ತುಂಬಾ ನೆನಪಿದೆ. ಆಮೇಲೆ ಇದು ಯಾವುದು ಫಸ್ಟ್ ಸಿನಿಮಾಗ್ ಹಾಡಿದ್ದು, ಇಟ್ ವಾಸ್ ತುತ್ತೂರಿ, ಹಂಸಲೇಖ ಸರ್ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ. ನಿಜ ಸರ್, ರಿಯಲಿ ಬ್ಲೆಸ್ಡ್ ಅಷ್ಟೇ. ಸೊ ಅದು ನನ್ಗೆ ತುಂಬಾ ನೆನಪಿದೆ, ಯಾಕಂದ್ರೆ ತುತ್ತೂರಿಯಲ್ಲಿ 4 ಸಾಂಗ್ ಹಾಡಿದ್ದೆ.
ಸೊ ಎಲ್ಲರ ಹೆಸರಲ್ಲೂ ಆ 4 ಸಾಂಗ್ ಅಲ್ಲಿ ನಮ್ಮ ಹೆಸರು ನೋಡೋದಿದೆಯಲ್ಲ, ಅದು ತುಂಬಾನೇ ಖುಷಿ. ಅಂಡ್ ಆ ಸಿನಿಮಾಲ್ ಆಕ್ಟ್ ಕೂಡ ಮಾಡಿದ್ದೆ ತುತ್ತೂರಿಯಲ್ಲಿ. ಸೊ ಹಾಗಾಗಿ ಸಿಡಿದು ಕ್ಯಾಸೆಟ್ದು ಈ ಬಾಕ್ಸ್ ಕವರ್ ಬರ್ತತ್ತಲ್ಲ, ಯೂಶಲಿ ಹಿಂದೆ ಸೈಡು ಇದ್ರದ್ದು ಏನೋ ಸಾಂಗ್ ಲಿಸ್ಟ್ ಎಲ್ಲ ಬರುತ್ತೆ, ಮುಂದೆ ಸೈಡು ಸಿನಿಮಾದು ಪೋಸ್ಟರ್ ಇದೆಲ್ಲ ಬರುತ್ತೆ. ಸೊ ಆ ಮುಂದೆ ಸೈಡ್ ಸಿನಿಮಾ ಪೋಸ್ಟರ್ ಅಲ್ಲೂ ನಂದೇ ಫೋಟೋ, ಹಿಂದೆ ಸೈಡ್ ನಂದ ಹೆಸರು, ಬಿಕಾಸ್ ಆಕ್ಟಿಂಗು ಹಿಂದೆ ಸಿಂಗಿಂಗು. ಸೊ ದಟ್ ವಾಸ್ ವೆರಿ ಸ್ಪೆಷಲ್ ಟು ಮೀ. ಸೂಪರ್ ಸರ್. ಅಂತ ಒಬ್ಬ ಪ್ರತಿಭೆ ಇವತ್ತು ಹಂಸಲೇಖರು ಏನ್ ಬ್ಲೆಸ್ಸಿಂಗ್ ಮಾಡಿದ್ರು, ಅವ್ರ ತಂದೆ ತಾಯಿ ಇವ್ರ ಗುರುಗಳು ಏನ್ ಬ್ಲೆಸ್ಸಿಂಗ್ ಮಾಡಿದ್ರು, ನೀನ್ ಏನೋ ಆಗ್ತಿ ಹೋಗು ಅಂತ ಹೇಳಿ ಅನ್ನೋದಿದೆಯಲ್ಲ, ಇವತ್ತು ಹ್ಯಾಪನಿಂಗ್ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ದಾಗ ಇವ್ರು ಕೆಲಸ ಮಾಡ್ತಾರೆ. ಹಂಗೆ ಇವರು ಸಿಕ್ಕ ಸಿನಿಮಾಗಳನ್ನ ಅದ್ಭುತವಾಗಿ ಮ್ಯೂಸಿಕ್ ಕೂಡ ಮಾಡ್ತಾರೆ. ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯ್ತು, ಲವ್ ಯು ಮುದ್ದು ಅಂತ. ಎಂತೆಂತ ಮನಮುಟ್ಟ ಹಾಡನ್ನ ಕೊಟ್ಟಿದ್ದಾರೆ ಗೊತ್ತಾ, ಜನಕ್ಕೆ ಅದು ಇನ್ನೂ ತಲುಪ್ತಾ ಇದೆ. ಹಂಗಾಗಿ ಕೆಲವ್ರಿಗೆ ಅದು ಗೊತ್ತಿರಲ್ಲ. ಆದರೆ ಈಗ ತಲುಪಿರೋದು ಡೆವಿಲ್. ಏನ್ ಸರ್ ಅದು ಅರ್ಥನೇ ನಂಗೆ ಅರ್ಥ ಆಗಿಲ್ಲ, ಬಟ್ ಅದ್ರ ಏನೋ ಒಂಥರ ಮಜಾ ಇದೆ ನೋಡಿ. ಹಾಡೋದಕ್ಕೆ ಮತ್ತು ಬರೆಯೋದಕ್ಕೆ ಅಂತ ಒಬ್ಬ ಸ್ಟಾರ್ ನಟನ ಸಿನಿಮಾಗೆ ಅವಕಾಶ ಸಿಕ್ಕಿದ್ದು, ಆ ಹಾಡ ಆಗಿದ್ದು ಹೇಳಿ ಸರ್. ಸೊ ಬೇಸಿಕಲಿ ಫಸ್ಟ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ಅಜ್ನಿ ಸರ್. ಅವ್ರಿಗೆ ನಿಜವಾಗ್ಲೂ ಗ್ರೇಟ್ಫುಲ್. ಯಾಕಂದ್ರೆ ಇದ್ರೆ ನೆಮ್ಮದಿನೂ ಯುನೋ ಇಟ್ ವಾಸ್ ಅ ವೆರಿ ಸೆನ್ಸೇಷನಲ್ ಹಿಟ್. ಅಂಡ್ ಇದ್ರೆ ನೆಮ್ಮದಿ ಎಸ್ಪೆಷಲಿ ದಟ್ ಇಸ್ ದ ಫಸ್ಟ್ ಕನ್ನಡ ಸಾಂಗ್ ಟು ಟ್ರೆಂಡ್ ಗ್ಲೋಬಲಿ. ಅಂದ್ರೆ ಯೂಟ್ಯೂಬ್ ಗ್ಲೋಬಲ್ ಚಾರ್ಟ್ಸ್ ಇದೆಯಲ್ಲ, ಅದರಲ್ಲಿ ನಂಬರ್ 5th ಪೊಸಿಷನ್ ಅಲ್ಲಿ ಟ್ರೆಂಡ್ ಆಗೋದಕ್ಕೆ ಫಸ್ಟ್ ಕನ್ನಡ ಸಾಂಗ್. ಆ ಗ್ಲೋಬಲ್ ಟ್ರೆಂಡಿಂಗ್ ಚಾರ್ಟ್ಸ್ ಅಲ್ಲಿ ಬರೋದಕ್ಕೆ ಫಸ್ಟ್ ಕನ್ನಡ ಸಾಂಗ್ ಅದು. ಅಂಡ್ ಅದ್ರ ಮೇಲೆ 1 in top 5 ಇದೆ. ಸೊ ಟಾಪ್ 5th ಪೊಸಿಷನ್ ಅಲ್ಲಿ ಅದು ಅವತ್ತು ಟ್ರೆಂಡ್ ಆಗಿತ್ತು. ಸೊ ಇಟ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಕನ್ನಡಿಗಾಸ್. ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆ ಆಗುವಂತಹ ವಿಚಾರ. ಸೊ ಅದಾದ್ಮೇಲೆ ಬಂದಂತಹ ಸಾಂಗು ಈ ಅಲೋಹಮೋರ ಸಾಂಗ್. ಏನ್ ಸರ್ ಇಲ್ಲ, ಅಲೋಹಮೋರ ಅಂದ್ರೆ ಈಗ ಬೇಸಿಕಲಿ 3 ಅರ್ಥ ಇದೆ ಅದಕ್ಕೆ. ಸೊ ಒನ್ ಇಸ್ ಕಾಮನ್ಲಿ ಯೂಸ್ಡ್ ಇನ್, ಈಗ ಹ್ಯಾರಿ ಪಾಟರ್ ಅಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ಅಲೋಹಮೋರ ಅಂದ್ರೆ ಇಟ್ಸ್ ಅ ಸ್ಪೆಲ್. ಈಗ ನಾವು ಆಬ್ರಕಡಾಬ್ರಾ ಅಂತೀವಲ್ಲ, ಸೊ ಆ ತರ ಜಾದು. ಸೊ ಅಲೋಹಮೋರ ಇಸ್ ಅನ್ ಅನ್ಲಾಕಿಂಗ್ ಸ್ಪೆಲ್. ಸೊ ಅದು ಅಲೋಹಮೋರ ಅಂತ ನಾವು ಅದನ್ನ ಪ್ರೊನೌನ್ಸ್ ಮಾಡಿದ ತಕ್ಷಣ ಅದು ಏನಾಗುತ್ತೆ ಅಂದ್ರೆ ಇಟ್ ಅನ್ಲಾಕ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇಲ್ಲಿ ಹೆಂಗೆ ಯೂಸ್ ಮಾಡಿರೋದು ಅಂದ್ರೆ ಅಲೋಹಮೋರ ದ ಟ್ರೂ ಎಂಪರರ್ ಅಂದ್ರೆ ಅನ್ಲಾಕ್ ದ ಟ್ರೂ ಎಂಪರರ್ ಅಂತ. ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ಲ ಓಪನ್ ಆಗ್ತಾ ಇದೆ ಅಂತ, ಎಲ್ಲ ಓಪನ್ ಆಗ್ತಾರೆ ಅಂತ. ಸೊ ಹಿ ಇಸ್ ದ ಟ್ರೂ ಎಂಪರರ್, ಯು ಅನ್ಲಾಕ್ ಹಿಮ್ ಅಂತ. ಸೊ ಅದು ಒಂದು ಅರ್ಥ. ಇನ್ನೊಂದು ಆಫ್ರಿಕನ್ ಡೈಲೆಕ್ಟ್ ಅಲ್ಲಿ ಅಲೋಹಮೋರ ಅಂದ್ರೆ ಇಟ್ ಇಸ್ ಫೇವರಬಲ್ ಟು ಥೀವ್ಸ್ ಅಂತ. ಆ ಪರ್ಸನ್ ವ್ಯಕ್ತಿ ಒಬ್ಬ ಏನಿದಾನೆ, ಹಿ ಇಸ್ ಫೇವರಬಲ್ ಟು ಥೀವ್ಸ್ ಅಂತ. ಸೊ ದ ಟ್ರೂ ಎಂಪರರ್, ಒಬ್ಬ ಚಕ್ರವರ್ತಿ ಯಾರಿದ್ದಾನೆ, ನಿಜವಾದ ಚಕ್ರವರ್ತಿ, ಅವನು ಹಿ ಇಸ್ ಫೇವರಬಲ್ ಟು ಥೀವ್ಸ್ ಅಂತ. ಸೊ ಹೂ ಇಸ್ ಡೆವಿಲ್? ಸೊ ಆ ಡೆವಿಲ್ ಕ್ಯಾರೆಕ್ಟರ್ ಬಗ್ಗೆ ಅದೇ ಹೇಳ್ತಾ ಇರೋದು. ಅಂಡ್ ಅರಾಬಿಕ್ ಅಲ್ಲಿ ಅಲ್ಹಮ್ರಾ ಅಂದ್ರೆ ಇಟ್ ಮೀನ್ಸ್ ಟು ಸೇ ದ ರೆಡ್ ಒನ್ ಅಂತ. ಸೊ ದ ರೆಡ್ ಒನ್ ಅಂದ್ರೆ ಇಟ್ ಇಸ್ ಅಗೇನ್ ಡೆವಿಲಿಶ್. ಸೊ ದ ಟ್ರೂ ಎಂಪರರ್ ಇಸ್ ದ ರೆಡ್ ಒನ್, ಬಿವೇರ್ ಅನ್ನೋ ತರ. ಸೊ ಹಾಗಾಗಿ ಇಷ್ಟು ಅರ್ಥ ಅಂದ್ರೆ ಇಡೀ ಸಾಂಗ್ ಅಲ್ಲಿ ಅದು ಹೇಗೆ ಯುನೋ ಅದು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ದಿರೋದು ಅಂದ್ರೆ, ನೀವು ಒಂದು ಸಾಲನ್ನ 2-3 ತರ ಅರ್ಥ ಮಾಡ್ಕೋಬಹುದು ಪ್ರತಿ ಸಾಲನ್ನು. ಆದ್ರೆ ಅದ್ರ ನಿಜವಾದ ಅರ್ಥ ಎಲ್ಲಿ ಗೊತ್ತಾಗತ್ತೆ ಅಂದ್ರೆ 12ನೇ ತಾರೀಕು ಸಿನಿಮಾ ರಿಲೀಸ್ ನೋಡಿ. ಚೆಕ್ ಪಾಯಿಂಟ್ ಇಟ್ಬಿಟ್ರು. ಸೂಪರ್. 12ನೇ ತಾರೀಕು ಗೊತ್ತಾಗತ್ತೆ. ಅದು ಕೆಲವೊಂದಷ್ಟೆಲ್ಲ ಗೊತ್ತಾಗ್ಬೇಕಲ್ವ ನಮ್ಗೆ. ಅಂದ್ರೆ ನೋಡಿ ಎಷ್ಟು ಮಧುರವಾದ ಕಂಠ ಇದು. ಅದ್ರಲ್ಲಿ ಏನೋ ಒಂಥರ ಬೇರೆದ್ದು. ಹೌದು, ಅದು ಅಂದ್ರೆ ಇಟ್ ಇಸ್ ಈ ನಾವು ಮೆಟಾಲಿಕ್ ಕೈಂಡ್ ಆಫ್ ಸಿಂಗಿಂಗ್ ಅಂತೀವಿ. ಅಂದ್ರೆ ಈಗ ಮೆಟಲ್ ರಾಕ್ ಮ್ಯೂಸಿಕ್ ಅಥವಾ ಮೆಟಾಲಿಕ್ ಮ್ಯೂಸಿಕ್ ಕಂಪ್ಲೀಟ್ಲಿ ಇಸ್ ಅ ಜಾನ್ರಾ. ಅಷ್ಟೇ ಗೊತ್ತಿತ್ತು. ಸೊ ಅದೇನಾಗತ್ತೆ ಅಂದ್ರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಅ ಗ್ರೌಲ್ ಸೌಂಡ್ ಅಂಡ್ ಅ ಮಿಕ್ಸ್ಚರ್ ಆಫ್ ಅ ಹಸ್ಕಿ ಟೋನ್. ಸೊ ಯೂಶಲಿ ಈಗ ಹೆಂಗಾಗತ್ತೆ ಅಂದ್ರೆ, ಈಗ ಸಪೋಸ್ ಸಮಥಿಂಗ್ ಲೈಕ್ ಯುನೋ ಅಲ್ಲಾಹುಮೋರಾ ದ ಟ್ರೂ ಎಂಪರರ್ ಅನ್ನೋದೊಂದು, ಅಲ್ಲಾಹುಮೋರಾ ದ ಟ್ರೂ ಎಂಪರರ್ ಅನ್ನೋದೊಂದು. ಸೊ ದಿಸ್ ಇಸ್ ದ ಕೈಂಡ್ ರಿಯಲ್ ಆಗಿ ತೋರಿಸ್ತಾ ಇರೋದು. ನನ್ನ ಕಂಪ್ಯೂಟರ್ ಇಲ್ಲ. ಸೊ ಅದು ಹೆಂಗೆ ಅಂದ್ರೆ ಇಟ್ ಇಸ್ ಲೈಕ್ ಯುನೋ
ಸೊ ಯು ಹ್ಯಾವ್ ಟು ಅದು ವಾಯ್ಸ್ ಮಾಡ್ಯುಲೇಟ್ ಮಾಡ್ಬೇಕು ನಾವು. ಅದ್ ಹೆಂಗಾಗತ್ತೆ ಅಂದ್ರೆ ದ ಬೇಸ್ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಬಿಟ್ಟು ಇಟ್ ಇಸ್ ಅ ಗ್ರಂಟ್ ವಿಚ್ ಇಸ್ ಆಡೆಡ್ ಟು ದಟ್. ಸೊ ದ ಟ್ರೂ ಎಂಪರ ಡೌಟೇ ಬೇಡ ಸೈತಾನು ದೇವರೇ ಹಸ್ತಲವೆಸ್ತ ಹೇಳದೇ ಇರೋ ಬಂಧನದಲ್ಲಿ ತಕರಾರು ತೊಂದರೆ ಈ ತರ ಬರುತ್ತೆ. ಸೂಪರ್ ಸರ್, ಸೂಪರ್ ಸರ್. ಸೊ ಈ ಐಡಿಯಾ ಬಂದಿದ್ ಯಾರಿಗೆ? ಇದು ಆಕ್ಚುಲಿ ಅಗೇನ್ ಅಜನೀಶ್ ಸರ್ದೆ ಐಡಿಯಾ. ಅಂದ್ರೆ ಒಂಥರ ವಿಲ್ ಟ್ರೀಟ್ ಅ ಸಾಂಗ್ ಇನ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ ಅಂತ. ಈಗ ನಮ್ಮ ಡೆವಿಲ್ ಸಿನಿಮಾದ ಎಲ್ಲಾ ಸಾಂಗ್ಗಳು ನೀವು ನೋಡಿರ್ಬೋದು. ಅಂದ್ರೆ ಯಾವ್ದು ಒಂಥರ ಸ್ಕ್ರಿಪ್ಟೆಡ್ ಸಾಂಗ್ಸ್ ಅಲ್ಲ. ಅಂದ್ರೆ ಈಗ ಈ ಸೀನ್ ಆಯ್ತು, ಈ ಸೀನ್ ಆದ್ಮೇಲೆ ಒಂದು ಸಾಂಗ್ ಬರ್ಬೇಕು, ಆ ತರ ರೆಗ್ಯುಲರ್ ಫಾರ್ಮ್ಯಾಟ್ ಯಾವ್ದು ಅಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಎಲ್ಲಾ ಸಾಂಗ್ಗಳು ಸಿಚುಯೇಷನಲ್ ಸಾಂಗ್ಗಳು. ಸೊ ಆ ಸಿಚುಯೇಷನ್ ಮೂಲಕ ಅದು ಕ್ಯಾರಿ ಆಗುತ್ತೆ. ಯಾಕಂದ್ರೆ ಮೇನ್ ಇಂಟೆನ್ಷನ್ ಇದ್ದಿದ್ದೇನು ಅಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಇವಾಗ ಕೆಲವು ಸರ್ತಿ ಅನ್ಸುತ್ತಲ್ಲ, ಇಲ್ಲಿ ಯಾಕಪ್ಪ ಸಡನ್ ಆಗಿ ಸಾಂಗ್ ಬಂದ್ಬಿಡ್ತು ಅಂತ. ಸೊ ಆ ತರ ಬರಬಾರ್ದು ಅಂತ ಇದ್ದಿದ್ದೇ ಮೇನ್ ಇಂಟೆನ್ಷನ್. ಸೊ ಇಟ್ ಶುಡ್ ಆಲ್ವೇಸ್ ಫ್ಲೋ ಇನ್ ದ ಸಿನಿಮಾ ವೇ. ಹಾಗಾಗಿ ಎಲ್ಲಾ ಸಾಂಗ್ಗಳಿಗೂ ಯುನೋ ಇಟ್ ಇಸ್ ದ ಸಾಂಗ್ ಸಿಚುಯೇಷನ್ ದಟ್ ಹ್ಯಾಸ್ ಡಿಮ್ಯಾಂಡೆಡ್ ದ ಸಾಂಗ್. ಸೊ ಹಾಗಾಗಿ ಈಗ ಡೆವಿಲಿಶ್ ಆಗಿ ಏನಾದ್ರು ಒಂದು ಮಾಡಬೇಕು, ಬಿಕಾಸ್ ದ ನೇಮ್ ಸೇಸ್ ಇಟ್ ಇಸ್ ಯುನೋ ದ ಡೆವಿಲ್ ಅಂತ. ಸೊ ಹಾಗಾಗಿ ಹೌ ವಿ ಕ್ಯಾನ್ ಟ್ರೀಟ್ ದಿಸ್ ಸಾಂಗ್ ಅಂತ ಇದ್ದಾಗ ಅದು ಅವಾಗ ಈ ಐಡಿಯಾಸ್ ಬಂದಿದ್ದು. ಈ ಐಡಿಯಾಕ್ಕೆ ನೀವು ಜಾಯಿನ್ ಆಗಿದ್ದು ಹೆಂಗೆ? ನಿಮ್ಮನ್ನು ಕರ್ಕೊಂಡು ಹೋಗಿದ್ದು ಪ್ರಕಾಶ್ ಸರ ಅಥವಾ ಇಲ್ಲ, ಅಜನೀಶ್ ಸರ್ ಆಲ್ ಕ್ರೆಡಿಟ್ಸ್. ನಮಗ್ ಒಂದ್ ಕೊಟ್ರೆ ಮೂರ್ ಫ್ರೀ ಬರುತ್ತೆ. ಇಲ್ಲ ಇಲ್ಲ ಹಾಡು ಅವ್ರೇ ಹೇಳ್ಬಿಡ್ತಾರೆ, ಆಯ್ತಾ, ಲಿರಿಕ್ಸ್ ಅವರೇ ಬರ್ಕೊಟ್ಬಿಡ್ತಾರೆ. ಯಾರೇ ಸಿಗ್ತಾರೆ ಈ ತರದಲ್ಲ ನಮ್ಗೆ ಅಂತ. ಇಲ್ಲ ಆತರ ಅಲ್ಲ, ಇಲ್ಲ ಹಂಗಲ್ಲ. ಬೇಸಿಕಲಿ ಅದು ಫಸ್ಟ್ ಅಜನೀಶ್ ಸರ್ ಈಗ ಒಂದು ಸ್ಕ್ರಾಚ್ ಟ್ಯೂನ್ ಅಂತ ಮಾಡಿರ್ತೀವಲ್ಲ, ಅಂದ್ರೆ ಈಗ ಡೈರೆಕ್ಟರ್ಗೆ ಕೇಳ್ಸೋದಕ್ಕೆ ಕಂಪೋಸರ್ ಒಂದು ಟ್ಯೂನ್, ರೆಫರೆನ್ಸ್ ಟ್ಯೂನ್, ಸ್ಕ್ರಾಚ್ ಟ್ಯೂನ್ ಅಂತ ಒಂದು ಮಾಡ್ತಾರೆ. ಸೊ ಅದು ನನಗೆ ಕರ್ಸಿ ಅವರು ಏನೋ ಇದನ್ನ ನೀವು ಏನೋ ಸ್ವಲ್ಪ ಗ್ರಂಟ್ ಆಗಿ ಹಾಡಿ ಅನಿ ಅಂತ ಹೇಳಿ ಅವ್ರು ಅದನ್ನ ಹಾಡಿಸಿ, ಅಂಡ್ ದೆನ್ ದಟ್ ಡೆವಲಪ್ಡ್ ಯುನೋ. ಅಲ್ಲಿಂದ ಒಂದು ತುಂಬಾ ಇಷ್ಟ ಆಗೋದು ಅಜನೀಶ್ ಸರ್ ಅವರ ಮ್ಯೂಸಿಕ್ ಅಲ್ಲಿ ಅಂದ್ರೆ ಹಿ ಪುಷಸ್ ಯು, ಅಂದ್ರೆ ಮಾಡ್ರಿ ಅಂತ. ಅದು ಒಂದ್ಸರ್ತಿ ಏನಾಗತ್ತೆ ಅಂದ್ರೆ ಆ ಜೋಶ್ ಇರುತ್ತಲ್ಲ, ಆ ನಮ್ ಕಾನ್ಫಿಡೆನ್ಸ್ ನ ಅದು ದುಪ್ಪಟ್ಟು ಬೂಸ್ಟ್ ಮಾಡತ್ತೆ. ಸೊ ಅದ್ ಹೆಂಗಾಗತ್ತೆ ಅಂದ್ರೆ ಯುನೋ 100% ಅಲ್ಲ 200% ಅದು ನಮಗ್ ಗೊತ್ತಿಲ್ದೇನೆ ಅದು ಬಂದ್ಬಿಡತ್ತೆ. ಇಟ್ ಈಸ್ ಆಲ್ just about the positive vibes that we have in the recording time. ಸೊ ಹಾಗಾಗಿ ಅಲ್ಲಿಂದ ಏನಾಯ್ತು ಅಂದ್ರೆ ನೀವು ಇದಕ್ಕೆ ಏನಾದ್ರು ಟ್ರೈ ಮಾಡಿ, ಲೆಟ್ ಸಿ ಹೌ ಇಟ್ ವರ್ಕ್ಸ್ ಅಂತ ಅವ್ರು ಹೇಳಿದ್ರು. ಸೊ ಅಂದ್ರೆ ಲಿರಿಕಲಿ ಟ್ರೈ ಮಾಡಿ ಅಂತ. ಸೊ ದೆನ್ ಐ ಏನೋ ಒಂದಷ್ಟು ಬ್ರೈನ್ ಸ್ಟಾರ್ಮ್ ಮಾಡಿ ಏನೇನು ಆ್ಯಡ್ ಮಾಡ್ಬೋದು ಇದರಲ್ಲಿ ಅಂತ ಎಲ್ಲ ಅನ್ಕೊಂಡು ಪ್ರಕಾಶ್ ಸರ್ ತುಂಬಾ ಇನ್ಪುಟ್ಸ್ ಕೊಟ್ರು, ಬಿಕಾಸ್ ಹಿ ವಾಂಟೆಡ್ ಇಟ್ ಟು ಬಿ ಇನ್ ಅ ವೆರಿ ಪರ್ಟಿಕ್ಯುಲರ್ ವೇ ಅಕಾರ್ಡಿಂಗ್ ಟು ದ ಸಿಚುಯೇಷನ್. ಏನಂದ್ರೆ ಲಿರಿಕ್ ಆ ಸಿಚುಯೇಷನ್ ನ ಓವರ್ ಪವರ್ ಮಾಡಬಾರ್ದು ಅಂತ. ಅಂದ್ರೆ ಬೇಸಿಕಲಿ ಅದು ಬಿಟ್ಟು ಹೋಗ್ಬಾರ್ದು, ಆ ಸಿಚುಯೇಷನ್ ಬಿಟ್ಟು ಹೋಗ್ಬಾರ್ದು ಅಂತ. ಸೊ ಅದು ತುಂಬಾನೇ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಸಿಚುಯೇಷನ್ ಪ್ರಕಾರನು ಬರಿಬೇಕು. ಅಜನೀಶ್ ಸರ್ ಆಲ್ರೆಡಿ ಮಾಸ್ ಆಗಿ ಹಿಂಗ್ ಕೊಟ್ಬಿಟ್ಟಿದ್ದಾರೆ, ಆ ವೆಯ್ಟೇಜ್ ತಕ್ಕಂಗೂ ನಾವು ಬರಿಬೇಕು. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಅಂಡ್ ಆಫ್ಟರ್ ಅ ಲಾಟ್ ಆಫ್ ಏನು ರೀವರ್ಕ್ಸ್, ಡೆಫಿನೆಟ್ಲಿ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಇವಾಗ ಹೆಂಗಾಗತ್ತೆ ಅಂದ್ರೆ ನಾಟ್ ದ ಹೋಲ್ ಸಾಂಗ್. ಇವಾಗ ಒಂದು ಐಡಿಯಾ ಸಿಕ್ಕಿರತ್ತಲ್ಲ, ಅದ್ರಲ್ಲಿ ಹೆಂಗೆ ಅಂದ್ರೆ ಅಟ್ಲೀಸ್ಟ್ ಒಂದು 8 to 10 ರಿವಿಷನ್ಸ್ ಆಗಿರತ್ತೆ. ಸೊ ಇದು ಈ ಲೈನ್ಸ್ ಬೇಡ, ಈ ಲೈನ್ಸ್ ಬದಲು ಬೇರೆದ್ ಮಾಡೋಣ, ಆ ಲೈನ್ಸ್ ಬದಲು ಬೇರೆದ್ ಮಾಡೋಣ. ಅಂಡ್ ಎವ್ರಿಥಿಂಗ್ ಏನಾಗ್ತತ್ತು ಅಂದ್ರೆ ಎವ್ರಿಥಿಂಗ್ ಐ ಯೂಸ್ ಟು ಸಿಂಗ್ ಅಂಡ್ ಏನೋ ಟ್ರೈ ಇಟ್. ಇವಾಗ ಅದೊಂದು ಅಡ್ವಾಂಟೇಜ್ ಏನು ಅಂದ್ರೆ ನಾನೇ ಸಿಂಗರ್ ಆಗಿರೋದ್ರಿಂದ ಅದು ಹಾಡ್ಬಿಟ್ರೆ ನಮ್ಗ್ ನೀಟ್ ಐಡಿಯಾ ಗೊತ್ತಾಗ್ಬಿಡುತ್ತೆ. ಎಷ್ಟು ಹುಷಾರಿದಾರೆ ನೋಡಿ, ನಮ್ಗೆ ಈ ಪದ ಹಾಡಕ್ ಬರಲ್ಲ, ಈ ಪದ ಹಾಡಕ್ ಬರುತ್ತೆ ಅಂತೇಳಿ ಅವರೇ ಬರ್ಕೊಳಕ್ ಅವಕಾಶ. ಈಗ ಮತ್ತೆ ಕೆಸೆಟ್ ಪ್ರಿಂಟ್ ಏನೋ ಆಯ್ತು ಅಂದ್ರೆ, ಈಗ ರಾಜಮೌಳಿ ಅವ್ರದ್ದು R ಅಲ್ವಾ, ನಿಮ್ದು A ಅಂತ, ಅಜನೀಶ್ ಲೋಕನಾಥ್, ಅನಿರುದ್ಧ್ ಶಾಸ್ತ್ರಿ ಸಿಂಗಿಂಗ್, ಅನಿರುದ್ಧ್ ಶಾಸ್ತ್ರಿ ಲಿರಿಕ್ಸ್ ಅಂತ. ಈ ಹಾಡೋದೇನೋ ಮನೆಗೇನೋ ಕಳ್ಸಿದ್ರು, ಹೋಗಪ್ಪ ಸಂಗೀತ ಕಲ್ತ್ಕೊಬಾರಪ್ಪ ಅಂತ. ಬರೆಯೋದ್ನ ಯಾರು ಕಲ್ಸ್ಕೊಟ್ಟಿದ್ದು?
ಅದ್ ನಿಜವಾಗ್ಲೂ ಸರ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದ್ ನಿಜವಾಗ್ಲೂ ಬ್ಲೆಸ್ಸಿಂಗ್ ಅದು. ಯಾಕಂದ್ರೆ ನಾನು ಈ ಬೇಸಿಕಲಿ ಫಸ್ಟ್ ಇಂದ ಓದ್ಗಾರ ಅಲ್ಲ ನಾನು. ಅಂದ್ರೆ ನನಗೆ ಯಾವಾಗ್ಲೂ ಅಂದ್ರೆ ಚಿಕ್ಕ ವಯಸ್ಸಿಂದ ನಾನು ಬಂದಿದ್ದು ಅಂದ್ರೆ ಬೆಳ್ಕೊಂಡ್ ಬಂದಿದ್ದ ರೀತಿಯಲ್ಲಿ ಏನಾಯ್ತು ಅಂದ್ರೆ ಇಟ್ ವಾಸ್ ಆಲ್ರೆಡಿ ಆಡಿಯೋ ವಿಷುವಲ್ ನನಗೆ. ಸೊ ನನ್ಗೆ ಆ ಓದೋದ್ರ ಬಗ್ಗೆ ಅಷ್ಟು ಆಸಕ್ತಿ ಬರ್ಲೇ ಇಲ್ಲ ಫಸ್ಟ್ ಇಂದಾನು ಅಷ್ಟೇ. ಸೊ ಬರೀ ಕನ್ನಡ ಟೆಕ್ಸ್ಟ್ ಬುಕ್ ಗಳು ಎಷ್ಟಿತ್ತು ನಮ್ 10th 12th ಸ್ಟ್ಯಾಂಡರ್ಡ್ ವರ್ಗು ಓದಿರೋದು ಕನ್ನಡ ಸಾಹಿತ್ಯ ಅಂದ್ರೆ ಅದರಲ್ಲಿ ಮಾತ್ರ. ಬಟ್ ಚಿಕ್ಕ ವಯಸ್ಸಿಂದ ಆ ಕನ್ನಡ ಹಾಡುಗಳನ್ನ ನಮ್ಮ ಹೆಮ್ಮೆಯ ಸಾಹಿತಿಗಳು ಬರೆದಿರೋ ಎಲ್ಲಾ ಹಾಡುಗಳನ್ನ ಅಂದ್ರೆ ರಂಗಗೀತೆ, ಭಾವಗೀತೆ, ಜಾನಪದ ಗೀತೆ, ಸಿನಿಮಾ ಹಾಡುಗಳು, ಆಮೇಲೆ ಯುನೋ ಗೀಗಿ ಪದಗಳು, ಅದು ಇದು ಎಲ್ಲ ಹಾಡಿ 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 ಅದು ಹೆಂಗಾಯ್ತು ಅಂದ್ರೆ ಅಂತ ಅದ್ಭುತವಾದ ಕನ್ನಡ ಸಾಹಿತ್ಯ ಅದ್ ಅಂತರ್ಗತ ಆಗ್ಬಿಡಿದೆ. ಸೊ ಅದು ಹೆಂಗೆ ಅಂದ್ರೆ ಮೇ ಬಿ ಅದೇ ನನ್ಗೆ ರೂಟ್ ತೋರಿಸ್ತೇನೋ, ಸೂಪರ್ ದಟ್ ಯುನೋ ಯು ಕ್ಯಾನ್ ಡೂ ಇಟ್ ಅಂತ. ಅದು ಫಸ್ಟ್ ಸ್ಟಾರ್ಟ್ ಆಗಿದ್ ಹೆಂಗೆ ಅಂದ್ರೆ ಯೂಶಲಿ ಈ ಕಂಪೋಸಿಂಗ್ ಟೈಮಲ್ಲಿ ನಮ್ನ ಹಾಡಕ್ ಕರೀತಾರಲ್ಲ ಅವಾಗ ಹೆಂಗೆ ಅಂದ್ರೆ ಹೇಳ್ದಲ್ಲ ಅವಾಗ್ಲೇ ಚೆನ್ನಾಗಿ ಹೇಳ್ತೀನಿ ಅಂತ. ಇಲ್ಲ, ಯೂಶಲಿ ಕಂಪೋಸಿಂಗ್ ಟ್ರ್ಯಾಕ್ಸ್ ಅಂತ ಮಾಡ್ತೇವೆ, ಅದೇ ಸ್ಕ್ರಾಚ್ ಟ್ರ್ಯಾಕ್ಸ್ ಅಂತ ಹೇಳ್ತಾರಲ್ಲ. ಸೊ ಯೂಶಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಒಬ್ರು ಸಿಂಗರ್ನ ಇಟ್ಕೊಂಡಿರ್ತಾರೆ ಸ್ಕ್ರಾಚ್ ಟ್ರ್ಯಾಕ್ಸ್ ಮಾಡಕ್ಕೆ, ಹಾಡ್ಸಕ್ಕೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತದ್ದೆ ಅಂದ್ರೆ ಸರ್ ಸುಮ್ನೆ ಒಂದು ಡಮ್ಮಿ ಲಿರಿಕ್ ಹಾಕೋಣ ನೋಡೋಣ ಅದು ಹೆಂಗ. ಯಾಕಂದ್ರೆ ಕೆಲವೊಂದು ಡೈರೆಕ್ಟರ್ಸ್ಗೆ ಈಗ ತನನ ಅರ್ಥ ಆಗಲ್ಲ. ಇವಾಗ ತನ್ನ ಅಂದ್ರೆ ಏನಪ್ಪ ಇದು ಅನ್ಕೊಂಡ್ಬಿಡ್ತಾರೆ. ಅದ್ರ ಬದಲು ಹಿಂಗ ಹಾಕಿದ್ರೆ ಅದಕ್ಕೆ ಏನಾದ್ರು ಒಂದು ಎಫೆಕ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಡಮ್ಮಿ ಲಿರಿಕ್ ಏನಾದ್ರು ಹಾಕೋಣ ಅಂತ. ಅದ್ ಹೆಂಗಾಯ್ತು ಅಂದ್ರೆ ಅದು ಒಂದಷ್ಟು ಜನಕ್ಕೆ ಇಷ್ಟ ಆಗಿ 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 ಸೊ ಅನಿರುದ್ಧ ಬರೀಲಿ ಆ ಸಾಂಗ್ ನ ಅಂದ್ಬಿಟ್ಟು ಹಂಗೆ ಅದು ಸ್ಟಾರ್ಟ್ ಆಗಿದ್ದು. ಸೊ ಮೈ ಫಸ್ಟ್ ಸಾಂಗ್ ವಾಸ್ ಕಾಣದಂತೆ ಮಾಯವಾದನು ಅಂತ ಒಂದು ಸಿನಿಮಾ ಬಂತು, ನಮ್ಮ ವಿಕಾಸ್ ಅವರು ಹೀರೋ ಆಗಿ ನಟಿಸಿದ್ದು. ಸೊ ಅದ್ರಲ್ಲಿ ಏನು ಕೊನೆ ಇರದಂಥ ಪ್ರೀತಿಗೆ ಕೊನೆಯನ್ನು ಕಾಣೋ ಕಣ್ಣಿಗೆ ಕಣ್ಣ ಹನಿಯ ಕೊಡುಗೆ ಅಂದ್ಬಿಟ್ಟು ಒಂದು ಬ್ರೇಕಪ್ ಸಾಂಗ್ ಬರ್ದಿದ್ದೆ. ಸೊ ಅದು ಹಂಗೆ, ಅದು ಕಂಪೋಸಿಷನ್ ಟೈಮಲ್ಲಿ ಬರ್ದಿದ್ದು, ಅವ್ರಿಗೆ ಇಷ್ಟ ಆಗಿ ಅದ ಹಂಗೆ. ಇವಾಗೊಂದು ರೆಕಾರ್ಡ್ ಹೇಳ್ಬೇಕು ನಿಮ್ಗೆ ನಾನು, ಆಯ್ತಾ? ಒಂದ್ಸಲ ಓರಿಯನ್ ಮಾಲಲ್ಲಿ ಒಂದು ಸಿನಿಮಾ ನೋಡೋದಕ್ಕೆ ನಂಗೆ ಸಿಕ್ತರು. ಏನ್ ಸರ್ ಯಾವ್ಯಾವ್ದು ಬರ್ದ್ರಿ, ಏನ್ ಕತೆ ಅಂತ ಕೇಳಿದೆ. ಹಿಂಗೆಲ್ಲ ಬರ್ದೆ ಅಂತೆಲ್ಲ ಅಂದ್ರು. ನರಸಿಂಹ ಅಂತ ಒಂದು ಸಿನಿಮಾ ಬಂತಲ್ಲ ಸರ್, ಅದಕ್ಕೆ ನಾನೇ ಸರ್ ಬರ್ದಿದ್ದು. ಅರೆಸ್ಕಿ, ಮದರ್ ಸೆಂಟಿಮೆಂಟ್, ಲವ್ ಸೆಂಟಿಮೆಂಟ್, ಈ ತರದ್ದು ಏನಂತಾರೆ ಇದನ್ನ ಟೈಟಲ್ ಸಾಂಗ್ ಅನ್ಬೇಕು ಏನಂತಾರೆ, ಅಥವಾ ಇಂಟ್ರಡಕ್ಷನ್ ಸಾಂಗು. ಅಲ್ಲ ಗುರು, ಕಾರ್ಟೂನ್ಗೂ ಹಾಡ್ ಬರ್ಬಿಟ್ರಲ್ಲ ಹೇಳಿ. ಮತ್ತೆ ಇದೆಲ್ಲ ತುಂಬಾ ರೆಕಾರ್ಡ್ ಈ ತರದೆಲ್ಲ ಸಿನಿಮಾ ಈ ತರ ಸಿಗಲ್ಲ ಅವಕಾಶ. ಇಲ್ಲ, ಅದು ಮಹಾವತಾರ್ ನರಸಿಂಹ ವಾಸ್ ಆಲ್ಸೋ ಅ ಬ್ಲೆಸ್ಸಿಂಗ್. ಅದು ಇಡೀ ಕನ್ನಡ ವರ್ಷನ್ಗೆ ಇಡೀ ಹಾಡುಗಳನ್ನ ಬರ್ದಿದ್ದು. ಅಂಡ್ ಹಾಗೆ ಆ ಸಿನಿಮಾಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಈ 4 ಲ್ಯಾಂಗ್ವೇಜ್ ಅಲ್ಲಿ 2 ಹಾಡು ಹಾಡಿದೀನಿ. ಆಯ್ತಲ್ಲ. ಸೊ ಇಲ್ಲ, ಅದ್ ನಿಜವಾಗ್ಲು ಅದು ಬ್ಲೆಸ್ಸಿಂಗ್, ನರಸಿಂಹನ್ ಬ್ಲೆಸ್ಸಿಂಗ್ ಅಷ್ಟೇ. ಅದೇ ಸರ್ ಹೇಳ್ತೀನಿ, ಕೆಲವೊಂದು ಎಲ್ಲ ದುಡ್ಡು ಉಳಿಸ್ತಾ ಇದ್ದೀರಿ ನೀವು ಸರ್. ಸೂಪರ್, ಲವ್ಲಿ. ಇದಾಗ್ಬೇಕು ಸರ್, ಹಿಂಗೆ ಆಗ್ಬೇಕು. ಈ ತರದ ಬಹುಮುಖ ಪ್ರತಿಭೆ ಅಂತ ಅಂತಾರೆ. ಈ ಪ್ರಕಾಶ್ ವೀರ್ ನಿರ್ದೇಶಕರಿದ್ದಾರಲ್ಲ, ಅವರ ಸಿನಿಮಾಗಳು ಹಿಂದೆ ಮುಂದೆ ಆಗಿರಬಹುದು, ಆದರೆ ಹಾಡು ಮಾತ್ರ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಅದೊಂಥರ ಮೆಲೋಡಿ, ಅದೊಂಥರ ಹೊಸ ತರದ ವಿಷಯಗಳು. ಅವ್ರ ಹಾಡನ್ನ ಅವ್ರ ಸಿನಿಮಾದಲ್ಲಿ ಒಂದು ಹಾಡು ಬರಿತೀನಿ ಅಂದಾಗ ನೀವು ಏನೇನು ಯೋಚನೆ ಮಾಡಿದ್ರಿ? ಯಾವ ಹಾಡನ್ನ ಅವ್ರು ತುಂಬಾ ಅದ್ಭುತವಾಗಿ ಕೇಳಿದ್ರಿ ನಿಮ್ಮ ಟೈಮ್ನಲ್ಲಿ? ಸರ್ ನಾನು ಅದೇ ಇವಾಗ ಅವ್ರ ಸಿನಿಮಾಲೇ ಆಕ್ಟ್ ಮಾಡಿದ್ದೆ. ಅದ್ ಮೊನ್ನೆ ನಾನು ಡೆವಿಲ್ ಅಲ್ಲಿ ಒಂದ್ ಸಣ್ಣ ಕ್ಯಾರೆಕ್ಟರ್ ಡಬ್ಬಿಂಗು ಮಾಡಿದೀನಿ. ಸೊ ಅಲ್ಲಿ ಆ ಡಬ್ಬಿಂಗ್ ಅಲ್ಲಿ ಹೋದಾಗ ಅವರು ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಮೀಟ್ ಮಾಡಿದೀವಿ ಎಲ್ಲ ಆಯ್ತು. ಬಟ್ ಅವತ್ ಕೇಳಿದ್ರು, ಏನು ನೀವೇನಾದ್ರು ವಂಶಿಯಲ್ಲಿ ಆಕ್ಟ್ ಮಾಡಿದ್ರಾ ಅಂದ್ರು. ಹ್ಞೂ ಸರ್, ಕೋಮಲ್ಗೆ ಅವ್ರು ಕಿಡ್ನಾಪ್ ಮಾಡ್ತಾರಲ್ಲ ಆ ಸೀನಲ್ಲಿ. ಅದೇ ಮೊನ್ನೆ ನಾನು ಅನ್ಕೊಳ್ತಾ ಇದ್ದೆ, ನೋಡ್ಬೇಕಾದ್ರೆ ಈ ಫೇಸ್ ಕಟ್ ಎಲ್ಲೋ ನೋಡಿದ್ದೀನಲ್ಲ ನಾನು ಅಂತ ಅಂದ್ರೆ. ಸೊ ಹಾಗಾಗಿ ಆ ಟೈಮ್ ಇಂದಾನೇ ಏನೋ ಮಿಲನ ಆಗಿರ್ಬೋದು, ವಂಶಿ ಆಗಿರ್ಬೋದು, ತಾರಕ್ ಆಗಿರ್ಬೋದು, ಎಂಥ ಒಳ್ಳೊಳ್ಳೆ ಬ್ಯೂಟಿಫುಲ್ ಸಾಂಗ್ಸ್. ಅಂಡ್ ಇವತ್ತಿಗೂ ಏನೋ ವಂಶಿಯಲ್ಲಿ ನನ್ನ ಟಾಪ್ ಫೇವ್ರೆಟ್ ಇಸ್ ಭುವನಂ ಗಗನಂ ಸಕಲಂ ಶರಣಂ. ಎಂಥ ಒಳ್ಳೆ ಸಾಂಗ್ ಅದು. ಸೊ ಆತರ ಅಂದ್ರೆ ಅವ್ರ ಸಿನಿಮಾಗಳಲ್ಲೂ ಬ್ಯೂಟಿಫುಲ್ ಸಾಂಗ್ಸ್ ಬಂದಿದೆ.
ಆ ತರದೊಂದು ಸಿನಿಮಾ ಅವಕಾಶ ಸಿಕ್ಕಿದ್ದು ಇಟ್ ಇಸ್ 100%. ಅದೇ ಅಜನೀಶ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಇಟ್ ಇಸ್ ಜಸ್ಟ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ವಿತ್ ದ ರೈಟ್ ಪೀಪಲ್ ಅಂತ. ಸೊ ಅದು ಕಾಲ ಕೂಡ ಬರ್ಬೇಕು ಅಂತ. ಸೂಪರ್. ಸೊ ಹಾಗಾಗಿ ಅದ್ ಹೆಂಗಾಗತ್ತೆ ಅಂದ್ರೆ, ಇವಾಗ ನಂಗೆ ಅಜನೀಶ್ ಸರ್ ಅವ್ರ ಆಪರ್ಚುನಿಟಿ ಕೊಡೋದು ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ಅವ್ರಿಗೆ ಅಂತ ಸಿನಿಮಾಗಳು ಸಿಗೋದು ಇಟ್ ಇಸ್ ಅ ಬ್ಲೆಸ್ಸಿಂಗ್. ಸೊ ಇಟ್ ಇಸ್ ಆಲ್ವೇಸ್ ಲೈಕ್ ಸಮಥಿಂಗ್ ವಿಚ್ ಇಸ್ ಕನೆಕ್ಟೆಡ್. ಯಾವುದೋ ಒಂದು ಶಕ್ತಿ ಅದು ಒಟ್ಟುಗೂಡಿಸ್ತದೆ. ಸೂಪರ್. ಸೊ ಹಾಗಾಗಿ ಅದ್ ಯಾವಾಗ್ಲೂ ನಾನು ಅನ್ಕೊಳ್ಳೋದು ಅಷ್ಟೇ, ಅವ್ನ್ ಮಾಡಿಸ್ತಾನೆ, ವಿ ಆರ್ ಜಸ್ಟ್ ದ ಮೀಡಿಯಂ ಅಂತ ಅಷ್ಟೇ. ಅದೇ ಹೇಳ್ತೀನಲ್ಲ, ಇನ್ನೊಂದು ಮಾತಿದೆ, ನಿಮ್ಮ ಸಂಗೀತದ ವಲಯದಲ್ಲಿ ಜಾಸ್ತಿ ಇರುತ್ತೆ. ತಿನ್ನೋರ ಪ್ರತಿಯೊಂದು ಕಾಳಲ್ಲೂ, ಅಕ್ಕಿ ಕಾಳಲ್ಲೂ ತಿನ್ನೋರ ಹೆಸರು ಬರ್ದಿರುತ್ತೆ. ಹಂಗೆ ಹಾಡೋರು, ಬರೆಯೋರು ಮತ್ತು ನುಡ್ಸೋರ್ದ ಹೆಸರು ಬರ್ದಿರುತ್ತೆ ಸಂಗೀತದಲ್ಲಿ. 100%. ನೀವು ಡೆವಿಲ್ ಸಿನಿಮಾದಲ್ಲಿ 2 ಹಾಡು ಬರ್ದಿದ್ದೀರಿ, ಈ ಸಿನಿಮಾದಲ್ಲಿ ಒಂದು ಪಾತ್ರವಾಗಿದ್ದೀರಿ, ಈ ಸಿನಿಮಾದಲ್ಲಿ ಒಂದಷ್ಟು ಜವಾಬ್ದಾರಿ ಹೊತ್ತಿದ್ದೀರಿ ಅಂದಾಗ, ಈಗ ಇಡೀ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಇದೊಂದು ಬೇರೆ ತರದ ಮೂಮೆಂಟ್. ನಟನಿಲ್ಲದೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಮತ್ತು ಅವರ ಅಭಿಮಾನಿಗಳು ನಾವಿದೀವಿ ಬಿಡ್ರಿ, ತಲೆ ಕಸ್ಕೊಬೇಡಿ, ಸಿನಿಮಾನ ನಾವು ತಗೊಂಡು ಹೋಗ್ತೀವಿ ಅನ್ನೋ ವಿಚಾರ ಆಗಿರ್ಬೋದು. ನಿಮಗೆ ಎಷ್ಟು ರೆಕಗ್ನೈಸ್ ಸಿಗ್ತಾ ಇದೆ, ಯಾವ ರೀತಿ ಮೆಸೇಜ್ಗಳು ಬರ್ತಾ ಇದಾವೆ, ಯಾವ ರೀತಿ ಪ್ರೀತಿ ಸಿಗ್ತಾ ಇದೆ? ಸರ್, ಎಲ್ಲರಿಗೂ ಅದೊಂದು ದುಃಖ ಇದೆ ದಟ್ ದರ್ಶನ್ ಸರ್ ನಮ್ಮ ಜೊತೆ ಈ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮೆಲ್ಲರ ಜೊತೆ ಅವರು ಅನ್ಫಾರ್ಚುನೇಟ್ಲಿ ಅವರು ಇಲ್ಲಿಲ್ಲ ಅಂತ. ಸೊ ಅದೊಂದು ಬೇಜಾರಂತೂ 100% ಇದ್ದೇ ಇದೆ. ಬಟ್ ಸಿನಿಮಾ ಅಂತ ಬಂದಾಗ ಅವರ ಒಂದು ತುಂಬಾ ಒಳ್ಳೆ ಗುಣ ಏನಿತ್ತು ಅಂದ್ರೆ, ಸಿನಿಮಾಗೆ ಯಾವ್ದು ಎಫೆಕ್ಟ್ ಆಗ್ಬಾರ್ದು ಅನ್ಬಿಟ್ಟು ಅವರು ಒಂದು ಪೋಸ್ಟ್ ಮಾಡ್ತಾರೆ ದಟ್ ನಾನಿಲ್ಲ ಅಂದ್ರೇನು ಸಿನಿಮಾ ಮುಂದಕ್ಕೆ ಹೋಗ್ಬೇಕು, ಸಿನಿಮಾ ರಿಲೀಸ್ ಆಗ್ಬೇಕು, ಸಿನಿಮಾನ ನೀವು ಪ್ರೋತ್ಸಾಹ ಮಾಡಿ ಅನ್ಬಿಟ್ಟು. ಅದೆಂಥ ದೊಡ್ಡ ಗುಣ ಅದು. ಸೊ ಅವರು ಹಂಗ ಮಾಡಿದ್ದಕ್ಕೆ ಅವರ ಫ್ಯಾನ್ಸ್ ಏನಿದ್ದಾರೆ ಅವರ ಪ್ರತಿಕ್ರಿಯೆ ಅದು ಇನ್ನ ಅದ್ಧೂರಿಯಾಗಿದೆ. ಅಂದ್ರೆ ಸರ್, ಅಭಿಮಾನ ಅನ್ನೋದು ಒಂದು ತಾಯಿ ಪ್ರೀತಿ ಇದ್ದಂಗೆ. ಸೊ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅದ್ ಯಾಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಯಾವ ಕ್ಷಣದಿಂದ ಒಬ್ರು ಅಭಿಮಾನಿ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ, ಏನ್ ರೀಸನ್ ಕೊಡಕ್ಕಾಗಲ್ಲ. ಅದಕ್ಕೆ ಅಭಿಮಾನ ಅಷ್ಟೇ. ಸೊ ಅವರು ಹೀಸ್ ಒನ್ ಆಫ್ ದ ಸೂಪರ್ ಸ್ಟಾರ್ಸ್ ಹೂ ಹ್ಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಂಡಮ್ ಇನ್ ಎಂಟೈರ್ ಸೌತ್ ಇಂಡಿಯಾ ಅಂತಾನೆ ಹೇಳ್ಬೋದು, ನಾಟ್ ಜಸ್ಟ್ ಕರ್ನಾಟಕ. ಸೊ ಹಾಗಾಗಿ ಅಂಥ ಒಂದು ದೊಡ್ಡ ಸಿನಿಮಾಲಿ ಡೆಫಿನೆಟ್ಲಿ ಕೆಲಸ ಮಾಡೋದು ಇಟ್ ಇಸ್ ಅ ಬ್ಲೆಸ್ಸಿಂಗ್. ಅಂಡ್ ದರ್ಶನ್ ಸರ್ ಫ್ಯಾನ್ಸು ಅಷ್ಟೇ, ಎಲ್ಲಾ ರೀತಿಯಲ್ಲೂ ಎಲ್ಲಾ ಹಾಡುಗಳಿಗೂ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂಡ್ ತುಂಬಾ ಜನ ತುಂಬಾ ಪ್ರಶಂಸೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು ಅಂತ ಎಲ್ಲ ಹೇಳಿ. ಅಂಡ್ ಅದೇ ಒಂದು ಸಿನಿಮಾ ಅಂತ ತಗೊಂಡಾಗ ಅದನ್ನ ಗೆಲ್ಸೋ ಜವಾಬ್ದಾರಿ ಒಬ್ರು ತಗೊಳ್ತಾರಲ್ಲ, ಅದೇ ಗ್ರೇಟು ಸರ್. ಈಗ ಅವರು ಫ್ಯಾನ್ಸ್ ಆಗ್ಬಿಟ್ಟು ಅವರು ಇಲ್ಲ ನಾವು ಈ ಸಿನಿಮಾನ ಗೆಲ್ಸ್ತೀವಿ ಅಂತ ಅವರು ನಿಂತ್ಕೊಂಡಿದಾರಲ್ಲ, ದಟ್ ಈಸ್ ರಿಯಲಿ ಗ್ರೇಟ್, ರಿಯಲಿ ಕಮೆಂಡಬಲ್ ಜಾಬ್ ಅದು. ಅಂಡ್ ಅಫ್ಕೋರ್ಸ್ ದರ್ಶನ್ ಸರ್ ಅಭಿಮಾನಿಗಳಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ. ಹಾಗೆ ಎಲ್ಲ ಕನ್ನಡದ ಕಲಾ ರಸಿಕರಿಗೂ, ಒಂದು ಸಿನಿಮಾ ಲವರ್ಸ್ಗೂ ಈ ಸಿನಿಮಾ ಒಂದು ಡೆಫಿನೆಟ್ಲಿ ಒಂದು ಡಿಫ್ರೆಂಟ್ ಸ್ಟ್ಯಾಂಡರ್ಡ್ ಕೊಡುತ್ತೆ, ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡುತ್ತೆ ಸಿನಿಮಾ ಬಗ್ಗೆ. ಅಂಡ್ ಇಟ್ ಈಸ್ ಅ ಕಂಪ್ಲೀಟ್ಲಿ ಎಂಟರ್ಟೈನರ್ ಪ್ಯಾಕೇಜ್ ಅಂತ ಹೇಳ್ಬೋದು. ನಾನು ಹಿಂದೆ ಕೆಲವೊಂದು ಇಂಟರ್ವ್ಯೂ ಮಾಡಿದಾಗ ಆ ಸಾಹಿತಿಗಳ ಹತ್ರ ಆ ಸಿನಿಮಾದ ಹಾಡಿನ ಸಾಹಿತ್ಯನ ಓದಿಸ್ತಾ ಇದ್ದೆ. ಆದ್ರೆ ಈಗ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋಂಗೆ ನಮ್ಗೆ ಡಬ್ಬಲ್ ಅವಕಾಶ ಆಯ್ತು. ಸಾಹಿತ್ಯ ಬರೆದವರು ಮತ್ತು ಹಾಡಿದವರು ಒಟ್ಟಿಗೆ ಇರೋ ಕಾರಣ ಅನಿರುದ್ಧ್ ಶಾಸ್ತ್ರಿ ಅವರು ಡೆವಿಲ್ ಸಿನಿಮಾದ ಹಾಡನ್ನ ಹೇಗೆ ಬರೆದ್ರು, ಹೇಗೆ ಇದೆ ಅದರ ಅರ್ಥ ಅಂತ ಹಾಡಿನ ಮುಖಾಂತರ ಕೇಳೋಣ. ಸರ್ ಹೇಳಿ ಸರ್, ಕವಿಗೋಷ್ಠಿ ನಿಮ್ದು ಇವಾಗ. ಅನಿರುದ್ಧ್ ಶಾಸ್ತ್ರಿ ಅವರ ಬರೋಬ್ಬರಿ ಒಂದು ಸುಮಾರು 400 ಹಾಡುಗಳನ್ನ ಹಾಡಿದ್ದಾರೆ. ಸರಿ, ಸುಮಾರು ಒಂದು 100ಕ್ಕೂ ಹೆಚ್ಚು ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ, ಕರೆಕ್ಟ್ ಸರ್? 100 ಇಲ್ಲ, ಒಂದು ಅಟ್ಲೀಸ್ಟ್ ಒಂದು 50 ಆಗಿದೆ. 50 ಹೊಡೆದಾರಿ, 50 ಹೊಡೆದ ದೊಡ್ಡ ವಿಷಯನಾ? ಹೇಳಿ ಸರ್ ಪ್ಲೀಸ್. ಸೊ ಪಲ್ಲವಿ ಬಂದು ಇಟ್ಸ್ ಅಲೋಹಮೋರಾ ದ ಟ್ರೂ ಎಂಪರರ್, ಡೌಟೇ ಬೇಡ ಸೈತಾನು ದೇವರೇ, ಅಸ್ತಲ ವಿಸ್ತ
ಹೇಳದೇ ಇರೋ ಬಂಧನದಲ್ಲೇ ತಕರಾರು ತೊಂದರೆ. ಸೈತಾನು ದೇವರೇ. ಅಂದ್ರೆ ಅಲಹುಮೋರ ಇಸ್ ದ ಟ್ರೂ ಎಂಪರರ್. ಡೌಟೇ ಬೇಡ, ಸೈತಾನು ದೇವರೇ. ಅಂದ್ರೆ ಸೈತಾನ್ ಇಸ್ ಆಲ್ಸೋ ಅ ಗಾಡ್. ಅಚ್ಚಾ ಅಚ್ಚಾ ಅಚ್ಚಾ. ಯಾಕಂದ್ರೆ ಸೈತಾನ್ನ ಆರಾಧನೆ ಮಾಡೋರು ಒಂದಷ್ಟು ಜನ ಇರ್ತಾರೆ. ಓಹೋ. ಬಟ್ ಇದು ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಿಚುವೇಶನ್ ಬಿಡಿ ಸರ್, ನೀವೇನ್ ತಲೆ ಕೆಸ್ಕೊಬೇಡಿ ಸರ್. ಇಲ್ಲ, ಆಕ್ಚುಲಿ ಈ ಸಾಂಗ್ ನ ಡಿಕೋಡ್ ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ 12ನೇ ತಾರೀಕು ಅವ್ರು ನೋಡಿದಾಗ ಈ ಸಾಂಗ್ ಇದ್ದ ಅಂದ್ರೆ ದಿಸ್ ಇಸ್ ದ ಡಿಕೋಡ್, ಐ ಮೀನ್ ದಿಸ್ ಇಸ್ ದ ವೇ ಟು ಡಿಕೋಡ್ ದ ಸಾಂಗ್ ಅಂತ ಅವ್ರಿಗೆ ಮಾಡ್ತಾ ಇದೀವಿ ಹಾಡಿನ ಮೂಲಕ. ಸೊ ಅಸ್ತಲ ವಿಸ್ತಾ ಅಂದ್ರೆ ಇಟ್ಸ್ ಅ ಗುಡ್ ಬೈ, ಬೇಸಿಕಲಿ ಸ್ಪ್ಯಾನಿಷ್ ವರ್ಡ್ ಅದು. ಸೊ ಅಸ್ತಲ ವಿಸ್ತಾ ಹೇಳದೇ ಇರೋ ಬಂಧನದಲ್ಲೇ ತಕರಾರು ತೊಂದರೆ. ನಾವು ಅಸ್ತವ್ಯಸ್ತ ಕೇಳಿದ್ವಿ, ಅಸ್ತಲ ವಿಸ್ತ ಅಸ್ತಲ ವಿಸ್ತಾ ಹೇಳದೇ ಇರೋ. ನೀವ್ ಅಂದ್ರೆ ಗುಡ್ ಬೈ ಹೇಳ್ದೇ ಇರೋ ಬಂಧನದಲ್ಲೇ ತಕರಾರು ತೊಂದರೆಗಳು ಜಾಸ್ತಿ ಅಂತ. ಅಂದ್ರೆ ಬಂಧನ ಇಟ್ಕೊಂಡ್ರೇನೆ ನಿಮಗ್ ತಕರಾರು ತೊಂದ್ರೆ, ಹಾಡ್ಬಿಡ್ಬೇಕು, ಅಲ್ಲಿಗೆ ಖತಮ್ ಮಾಡ್ಬಿಡ್ಬೇಕು ಅಂತ. ಕಲಿಯುಗದಿ ಕೃಷ್ಣ ಯಾರೋಲೆ, ಅಸಲಿ ಕಲಿ ಯಾರು ಹೇಳಲೆ, ಹುಟ್ಟುವುದು ಸಾವಿನಿಂದಲೇ, ಬೇಟ ಬೆಳಕು ಬಾಪೆ ಕತ್ತಲೆ. ಬೇಟ ಬೆಳಕು, ಮಗು ಬೆಳಕು, ಬಾಪೆ ಕತ್ತಲೆ ಅಂತ. ಅಪ್ಪ ಕತ್ತಲಿಲ್ದಾನೆ, ಮಗ ಬೆಳಕಲ್ಲಿಲ್ದಾನೆ ಅಂತ. ಸೊ ಇಫ್ ದರ್ ಇಸ್ ಅ ವಿಲ್, ಯು ವಿಲ್ ಫೈಂಡ್ ಯು ವಿಲ್. ಬ್ರೇಸ್ ಯು ಸೆಲ್ಫ್ ಅಂಡ್ ಸಿ ಹೂಸ್ ದ ರಿಯಲ್ ಡೆವಿಲ್. ನೋಡ್ರಪ್ಪ, ನಾನು ಇದೆಲ್ಲ ಕನ್ನಡದ ಜೊತೆ ಇಂಗ್ಲಿಷು ಬರೆದಾರೆ, ಮತ್ ಬೇರೆ ಬೇರೆ ಭಾಷೆ ಪರ್ಷಿಯನ್ ಗಿರ್ಷನ್ ಎಲ್ಲ ಸೇರಿಸಿದ್ದಾರೆ. ಯಾರಿಗೆ ಸಿಗ್ತಾರೆ ಇಂತ ರೈಟ್ರು? ಸೊ ಚರಣ ಬಂದು ಸೂರ್ಯ ಚಂದ್ರ ಮಿಲನಾನೆ ಗ್ರಹಣ, ಸಿಹಿಮಾತಿನ ಹಿಂದೆ ಕಹಿಮರ್ಮ ಮೌನ ಅಂತ. ಅಂದ್ರೆ ಈ ಈ ಟೋಟಲ್ ಲಿರಿಕ್ ಬರ್ದಿರೋದ್ರಲ್ಲಿ ಒಂದೊಂದು ಸಾಲ್ ನಾವು ತಗೊಂಡ್ರು ನಮ್ಗೆ 2-3 ಅರ್ಥ ಸಿಗತ್ತೆ. ಸೊ ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಪರ್ಸ್ಪೆಕ್ಟಿವ್. ಸೊ ಅದು ಹೆಂಗೆ ಅಂದ್ರೆ, ಈಗ ಸೂರ್ಯ ಚಂದ್ರ ಮಿಲನ ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್ ಯಾವಾಗ ಜೊತೆ ಬರ್ತಾವೋ ಅವಾಗ ಗ್ರಹಣ. ನೀವು ಗ್ರಹಣನ ನೆಗೆಟಿವ್ ಅಂತ ತಗೊಂಡ್ರೆ, ಯಾಕಂದ್ರೆ ಕತ್ಲೆ ಇರುತ್ತೆ ಗ್ರಹಣದಲ್ಲಿ, ಯಾವ್ದೋ ಒಂದು ಓವರ್ ಶ್ಯಾಡೋ ಆಗುತ್ತೆ, ಒಂದು ಓವರ್ ಪವರ್ ಆಗುತ್ತೆ, ಇನ್ನೊಂದು ಶ್ಯಾಡೋ ಆಗಿರುತ್ತೆ. ಇನ್ನೊಂದು ಗ್ರಹಣ ಶಕ್ತಿ, ಸೊ ಗ್ರಾಸ್ಪಿಂಗ್ ಪವರ್. ಅದ್ ಹೆಂಗೆ ಅಂದ್ರೆ ನಿಮ್ ಅಟೆನ್ಷನ್ ನ ಗ್ರಾಬ್ ಮಾಡತ್ತದು. ಸೊ ಇವಾಗ ನೀವು ಅಟೆನ್ಷನ್ ಗ್ರಾಬ್ ಮಾಡೋದನ್ನ ಪಾಸಿಟಿವ್ ಅಂತ ತಗೊಂಡ್ರೆ, ಈ ಗ್ರಹಣನ ನೆಗೆಟಿವ್ ಅಂತ ತಗೋಬಹುದು. ಸೊ ಇಸ್ ಇಟ್ ಪಾಸಿಟಿವ್ ಆರ್ ಇಸ್ ಇಟ್ ನೆಗೆಟಿವ್? ನಿಮ್ ಯೋಚನೆಗೆ ಬಿಟ್ಟಿದ್ದು ಅಂತ. ಸಿಹಿ ಮಾತಿನ ಹಿಂದೆ ಕಹಿ ಮರ್ಮ ಮೌನ. ಸಿಹಿ ಮಾತಿನ ಹಿಂದೆ ಕಹಿ ಮರ್ಮ ಮೌನ. ಸೊ ಇವಾಗ ಯಾರೋ ಒಬ್ರು ಬರ್ತಾರೆ, ಏನ್ ಸಾರ್ ಸೂಪರ್ ಆಗಿ ಆಡಿದ್ರಿ ಸರ್ ಅಂತಾರೆ, ಒಳಗೊಳಗೆ ಏನ್ ಗುರು ಅನ್ಕೊಳ್ತಾರೆ. ಸೊ ಆ ಸಿಹಿ ಮಾತಿನ ಹಿಂದೆ ಒಂದು ಮೌನ ಇರತ್ತಲ್ಲ, ಒಂದು ಕಹಿ ಮರ್ಮ ಇರತ್ತಲ್ಲ, ಅದು ಮೌನವಾಗಿರತ್ತೆ ಅಂತ. ಅದನ್ನ ಯಾರು ಹೇಳಲ್ಲ ಅಂತ, ಅದು ಒಂದರ್ಥ. ಇನ್ನೊಂದು ಮೌನ ಏನು ಅಂದ್ರೆ, ಸಿಹಿ ಮಾತಿನ ಹಿಂದೆ ಇರುವ ಕಹಿ ಮರ್ಮ ಅಂತ. ಅಂದ್ರೆ ದ ಎಂಟೈರ್ ಸೈಲೆನ್ಸ್ ಇಟ್ ಸೆಲ್ಫ್ ಈಸ್ ಅ ಬಿಟರ್ ಟ್ರೂತ್ ಅಂತ. ನಿಮಗ್ ಮಾತಾಡ್ಬೇಕಾದ್ರೇನೆ ಚೆನ್ನಾಗ್ ಅನ್ಸೋದು. ಎಲ್ಲರೂ ಸೈಲೆಂಟ್ ಆಗಿ ಇದ್ಬಿಟ್ರೆ ಜಗ ನಡೆಯಲ್ಲ. ಐ ಮೀನ್ ಇದು ನಮ್ಮ ನಿತ್ಯ ದಿನಚರಿ ನಡೆಯಲ್ಲ. ಬಟ್ ಇಟ್ ಇಸ್ ದ ಬಿಟರ್ ಟ್ರೂತ್. ಹುಟ್ಟಾಗ್ಲೂ ಸೈಲೆಂಟ್ ಆಗಿ ಇರ್ತಾರೆ, ಹೋದಾಗ್ಲೂ ಸೈಲೆಂಟ್ ಆಗಿ ಇರ್ತಾರೆ ಅಂತ. ಸೊ ಸೃಷ್ಟಿ ಹುಟ್ಟು ದೃಷ್ಟಿನೇ ಸಾವು. ಸೃಷ್ಟಿ ಹುಟ್ಟು ದೃಷ್ಟಿನೇ ಸಾವು. ಸೊ ಸೃಷ್ಟಿ ಇಸ್ ಹುಟ್ಟು, ದೃಷ್ಟಿ ಇಸ್ ಈವಿಲ್ ಐ. ಈಗ ಡೆವಿಲ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಪೋಸ್ಟರ್ ಅಲ್ಲೆಲ್ಲ ಒಂದು ಐ ಇರುತ್ತೆ. ಸೊ ಆ ದೃಷ್ಟಿ, ದಟ್ಸ್ ದ ಈವಿಲ್ ಐ. ಈವಿಲ್ ಐ, ಕೆಟ್ಟ ದೃಷ್ಟಿ ನಿಮ್ ಮೇಲೆ ಬಿತ್ತು ಅಂದ್ರೆ ನಾಶಕ್ ಕಾರಣ ಅಂತ. ವಕ್ರದೃಷ್ಟಿ. ಇನ್ನೊಂದು ಅರ್ಥ ಏನು ಅಂದ್ರೆ, ಹುಟ್ಟಿದ ತಕ್ಷಣ ನೀವೇನ್ ಮಾಡ್ತೀರಾ, ಅಳ್ತೀರಾ. ಅಲ್ಲಿವರೆಗೂ ಕಣ್ ಮುಚ್ಚಿರತ್ತೆ ಮಗು, ಕಣ್ ಬಿಟ್ಟ ತಕ್ಷಣ ಜಗತ್ ನೋಡತ್ತೆ, ಅಲ್ಲಿಂದ ಕೌಂಟ್ ಡೌನ್ ಸ್ಟಾರ್ಟ್ ಅಂತ. ಸೊ ನಿಮ್ ದೃಷ್ಟಿ ಬಂದ ತಕ್ಷಣ ನಿಮ್ ಸಾವ ಶುರು ಅಂತ. ಬದುಕು ಬೆಲ್ಲ ಅನ್ನೋದೇ ಬೇವು. ಸೊ ಬದುಕು ಬೆಲ್ಲ ಅನ್ನೋದೇ ಇಟ್ ಇಸ್ ದ ಬಿಟರ್ ಟ್ರೂತ್ ಅಂತ. ಬದುಕು ಬೆಲ್ಲ ಅಲ್ವೇ ಅಲ್ಲ, ಬದುಕು ಕಷ್ಟನೇ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲರೂ ಏನ್ ಹೇಳ್ತಾರೆ, ಬದುಕು ಸ್ವೀಟ್ ಅಪ್ಪ, ನಮಗ್ ಸ್ವೀಟ್ ಬೇಕು. ಬಟ್ ಅದೇ ಬೇವು, ಅದೇ ಕಹಿ. ಅದು ನಾವ್ ಆತರ ಅನ್ಕೊಳ್ಳೋದೇ ಕಹಿ ಅಂತ. ಇನ್ನೊಂದೇನು ಅಂದ್ರೆ, ಬದುಕು ಬೆಲ್ಲ ಅಂತ ಹೇಳೋದೇ ಬೇವು ಅಂತೆ. ಅಂದ್ರೆ ಬೆಲ್ಲದ ರುಚಿ ಗೊತ್ತಾಯ್ತಲ್ಲ. ಎಕ್ಸಾಕ್ಟ್ಲಿ. ಸೊ ಅದ್ ಮಿಸ್ಲೀಡ್ ಮಾಡ್ತಾ ಇರತ್ತೆ ನಮ್ಮನ್ನ. ಬದುಕು ಬೆಲ್ಲ 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 ಅಂತ ಯಾರೋ ಒಬ್ರು ಮಿಸ್ಲೀಡ್ ಮಾಡ್ತಾ ಇರತ್ತೆ. ಸೊ ಅದು ಕಹಿ, ಅದ್ರ ಜೊತೆ ನಾವು ಹೋಗ್ಬಾರ್ದು ಅಂತ. ಅಂಡ್ ಮುಖವಾಡದ ಬದುಕನ್ನು ಬೋಧಿಸುವನೆ ಕಟುಕ. ಇದ್ರ ಎರಡು ಏನೋ, ಒಂದು ಕ್ವಶನ್ ಮಾರ್ಕು, ಒಂದು ಸ್ಟೇಟ್ಮೆಂಟ್.
ಮುಖವಾಡದ ಬದುಕನ್ನು ಬೋಧಿಸುವನೇ ಕಟುಕ ಅಂದ್ರೆ ಒಬ್ಬ ಕಟುಕ ಆದವನು ಮುಖವಾಡದ ಬದುಕನ್ನ ಬೋಧಿಸ್ತಾನ ಅಂತ ಒಂದು ಆದ್ರೆ ಮುಖವಾಡದ ಬದುಕನ್ನು ಬೋಧಿಸುವನೇ ಕಟುಕ ಅಂತ. ಸೊ ಅಗೇನ್ ಆಸ್ ಐ ಟೋಲ್ಡ್ ಯು ಸತ್ಯ ಹೇಳೋದೇ ಕಟುಕ ಅಲ್ವಾ? ಅದು ಸತ್ಯ ಕಟುಕ ಅನ್ನೋ ಒಂದು ಸತ್ಯ ಹೇಳ್ತಾನ, ಅದು ಕ್ವಶನ್ ಮಾರ್ಕ್. ಸೊ ಉಸಿರಾಟಕ್ಕೆ ಕೊನೆಯಲ್ಲಿ ಹುಸಿ ಇರುವ ತನಕ ನೀವು ಸುಳ್ಳು ಹೇಳ್ತಾ ಇರೋವರೆಗೂ ನೀವು ಉಸಿರಾಡ್ತಾ ಇರ್ತೀರಾ ಅಂತ. ಇವಾಗ ನೀವು ಸಪೋಸ್ ನೀವು ನನಗೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ಸರ್ ಏನ್ ಸರ್ ನೀವು ನಂಗೆ ಇಷ್ಟನೇ ಇಲ್ಲ ಅಂದ್ರೆ ಅಲ್ಲಿ ರಿಲೇಶನ್ಶಿಪ್ ಕಟ್ ಆಗ್ಬಿಡತ್ತೆ. ಅದೇ ನಾನು ಸುಳ್ಳು ಹೇಳ್ತಾ ಇದ್ರೆ ಆ ರಿಲೇಶನ್ಶಿಪ್ ಇನ್ನ ಉಸಿರಾಡ್ತಾ ಇರತ್ತೆ. ಸೊ ಹುಸಿ ಇರೋ ತನಕ ಸತ್ಯ ಉಸಿರಾಡ್ತಾ ಇರತ್ತೆ, ಹುಸಿ ಇರೋ ತನಕ ನಾವು ಉಸಿರಾಡ್ತಾ ಇರ್ತೀವಿ. ಬಟ್ ನಾವು ಸತ್ಯ ಹೇಳಿದ ತಕ್ಷಣ ಇಟ್ ಇಸ್ ಕಂಪ್ಲೀಟ್ಲಿ ಗಾನ್ ಅಂತ. ಸೊ ಜನನ ಮರಣ ನಡುವೆ ವ್ಯಸನ ಪಯಣ, ನಮ್ಗೊಂದು 2 ಎಕ್ಸ್ಟ್ರೀಮ್ಸ್ ಮಧ್ಯ ಒಂದು ಚಟ ಏನು ಅಂದ್ರೆ ನಾವು ಬದುಕ್ಬೇಕು ಗುರು ಅನ್ನೋದೇ ಒಂದು ಚಟ. ಎಲ್ಲಿದೆ ಗೊತ್ತಾಯ್ತು ಲೈನ್? ಮುತ್ತಿನ ಹಾರದಲ್ಲಿದೆ ಇದು. ಓ ಹೌದಾ? ಬದುಕೇ ಪಯಣ ನಡೆ ಮುಂದೆ ಓಕೆ, ನಮಗೆ ನೆರಳು ಹಿಂದೆ. ವ್ಯಸನದ ಬಗ್ಗೆ ಪಯಣದ ಬಗ್ಗೆ ಎಲ್ಲ ತುಂಬಾ ಇದೆ. ಸೊ ಜನನ ಮರಣ ನಡುವೆ ವ್ಯಸನ ಪಯಣ, ಪರಮ ಸತ್ಯ ಒಂದೇ ಜಗದ ನಿಧನ. ಸೊ ಜಗತ್ತಿನ ಸಾವೇ ನಮ್ಗೆ ಪರಮ ಸತ್ಯ ಅಂತ. ಬಟ್ ಅದು ಹಾಡಿರೋ ರೀತಿಯಲ್ಲಿ ಹೆಂಗಾಗತ್ತೆ ಅಂದ್ರೆ ಪರಮ ಸತ್ಯ ಅಂದ್ರೆ ಅನ್ನೋದ್ರಲ್ಲಿ ಪರಮ ಸತ್ಯ ಅಂತಾನು ತಗೋಬಹುದು, ಪರಮ ಅಸತ್ಯ ಅಂತಾನು ತಗೋಬಹುದು. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಟ್ರೀಟ್ ಇಟ್. ಮಾಡಿ ತುಂಡು ಮಾಡಿ ಸೂಪರ್. ಸೊ ಅಗೇನ್ ದಟ್ ರಿಪೀಟ್ಸ್. ಕಲಿಯುಗದಿ ಕೃಷ್ಣ ಯಾರೊಲೆ, ಅಸಲಿ ಕಲಿ ಯಾರು ಹೇಳಲೆ, ಹುಟ್ಟುವುದು ಸಾವಿನಿಂದಲೇ, ಬೇಟ ಬೆಳಕು ಬಾಫೆ ಕತ್ತಲೆ ಅಂತ. ಸೂಪರ್ ಸರ್, ಸೂಪರ್ ಸರ್. ಇದು ತುಂಬಾ ಜನರ ಸ್ಟೇಟಸ್ ಆಗುತ್ತೆ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಯಾಕೆ ಗೊತ್ತಾ, ಯಾಕೆ ನಾನು ತುಂಬಾ ಒತ್ತಿ ನಿಮಗೆ ಕಾಡ್ಸಿ ಬೇಡ್ಸಿ ಇದನ್ನ ಹೇಳಿಸ್ತೆ ಅಂದ್ರೆ ಹಾಡು ಫ್ಲೋ ಹೋಗ್ತಾ ಇದೆ. ಹೌದು. ದರ್ಶನ್ ಅವರ ಡ್ಯಾನ್ಸು ಅಥವಾ ದರ್ಶನ್ ಅವ್ರ ಲುಕ್ ಅದ್ರ ಮೇಲೆ ಯೋಚನೆ ಮಾಡ್ತಿರ್ತಾರೆ. ಸಡನ್ ಆಗಿ ನಮ್ಗೆ ಒಳಗ್ ಬರ್ಬೇಕಂದ್ರೆ ಲೇಟ್ ಆಗುತ್ತೆ. ಈಗ ಉದಾಹರಣೆಗೆ ಕಾಂತಾರದ ಕರ್ಮದ ಕಲ್ಲನ್ನು ಹೌದು, ಅದು ನಿಧಾನಕ್ಕೆ ನಾಟ್ಕಂತು. ಹೌದು, ನಿಜ ಹಂಗೆ ತುಂಬಾ ಅರ್ಥಗರ್ಭಿತವಾದ ಹಾಡು. ಆ ತರದ್ದು ಬರುತ್ತೆ ಸರ್, ಆ ತರದ್ದು ಆಗತ್ತಿದ್ದ. ಬಟ್ ಇದ್ರ ರಿಯಲ್ ಅರ್ಥ, ರಿಯಲ್ ಪರ್ಸ್ಪೆಕ್ಟಿವ್ ನಿಮ್ಗೆ ಅದು ಸಿನಿಮಾ ನೋಡಿದಾಗ್ಲೇ ಅದು ಗೊತ್ತಾಗೋದು. ಬಿಕಾಸ್ ದಟ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಸಿನಾರಿಯೋ ಸಿನಿಮಾ ಅಲ್ಲಂತೂ. ಅಂಡ್ ನನಗೆ ಎಸ್ಪೆಷಲಿ ಬಹಳ ಚಾಲೆಂಜಿಂಗ್ ಇತ್ತು. ಯಾಕೆ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾ ಅಲ್ವಾ? ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ. ಸೋ ಟ್ರೂ. ಸೂಪರ್ ಸರ್, ಒಳ್ಳೇದಾಗ್ಲಿ. ಎಷ್ಟು ಹಾಡು ಮುಗಿಸ್ತ್ರಿ ಅಂದ್ರೆ ಇಲ್ಲಿ ತನಕ? ಹಾಡಿ ಅದೇ ಆಲ್ಮೋಸ್ಟ್ ಒಂದು 450 ವರ್ಗೂ ಆಗಿದೆ. 450 ಆಗಿದೆ. 450 ವಿಕೆಟ್ ಉಳಿಸಿದಿರಿ. ಎಷ್ಟು ಸಾಹಿತ್ಯವಾಗಿದೆ? ಸಾಹಿತ್ಯ ಅದೇ ಒಂದು 50 ವರ್ಗೂ ಆಗಿದೆ. ಅಂದ್ರೆ ಎಲ್ಲಾ ಸಾಂಗ್ಗಳು ಎಲ್ಲ ಸೇರಿಸಿ. ಎಷ್ಟು ಸಿನಿಮಾಗೆ ಸಂಗೀತವಾಗಿದೆ? ಈಗ 2 ಸಿನಿಮಾಗೆ ಸಂಗೀತ ಆಗಿದೆ. ಎಷ್ಟು ಸಿನಿಮಾ ಆಕ್ಟಿಂಗ್ ಆಗಿದೆ? ಈಗ 18 ಸಿನಿಮಾ ಆಕ್ಟಿಂಗ್ ಆಗಿದೆ. ಒಂದು ತಮಿಳ್ ಸಿನಿಮಾ ಯೋಗಿ ಬಾಬು ಅವ್ರ ಜೊತೆ ಮಾಡ್ತಾ ಇದೀನಿ. ನೋಡಿ, ಕಂಪ್ಲೀಟ್ ಪ್ಯಾಕೇಜ್. ಒಂದ್ ಸಿನಿಮಾ ವಹಿಸ್ಕೊಂಡ್ಬಿಟ್ರಿ ಇವ್ರನ್ನ, ಎಲ್ಲ ಮಾಡ್ಕೊಡ್ತಾರೆ. ಇಲ್ಲ ಸರ್, ಇಲ್ಲ ಆತರ ಅಲ್ಲ. ಯೂಶಲಿ ಏನಾಗತ್ತೆ ಅಂದ್ರೆ ಬಹಳಷ್ಟು ಜನ ಸೇರಿದಾಗ ಒಂದು ಸಿನಿಮಾ, ಅದು ಒಬ್ಬರ ಕೈಲೇ ಮಾಡುವಂತಹ ಇದಲ್ಲ. ಏನಕ್ಕೆ ಅಂದ್ರೆ ಅದು ಯೂಶಲಿ ಏನಾಗತ್ತೆ ಅಂದ್ರೆ ಒಬ್ರದೇ ಫ್ಲೇವರ್ ಇದ್ಬಿಟ್ರೆ ಅದೇ ಬರ್ತಾ ಇರತ್ತೆ. ಅದು ಈಗ ನಾವು ಸಾಹಿತ್ಯ ಬರೆಯೋದಾಗ್ಲಿ ಹಾಡೋದಾಗ್ಲಿ ಡಿಫ್ರೆಂಟ್ ಮ್ಯೂಸಿಕ್ ಡಿಫ್ರೆಂಟ್ ಡೈರೆಕ್ಟರ್ಸ್ ಇದ್ದಾಗ ಮಾತ್ರ ಆ ಸಾಹಿತ್ಯಗಳು ಆ ಸಾಂಗ್ಗಳು ಅಷ್ಟು ಅದ್ಭುತವಾಗಿ ಬರಕ್ ಸಾಧ್ಯ. ಬರೆಯೋದ್ ನಾವೇ ಆಗಿರ್ಬೋದು, ಹಾಡೋದ್ ನಾವೇ ಆಗಿರ್ಬೋದು, ಬಟ್ ಶೈಲಿ ಬೇರೆ ಇರುತ್ತೆ, ಇನ್ಪುಟ್ಸ್ ಬೇರೆ ಇರುತ್ತೆ, ಆ ಒಂದು ಥಾಟ್ ಪ್ರಾಸೆಸ್ ಐಡಿಯಾಲಜಿನೇ ಬೇರೆ ಇರುತ್ತೆ. ಅದಕ್ಕೆಲ್ಲ ಕಾರಣಕರ್ತರು ಅವರು. ಪದಗಳಷ್ಟೇ ನಾವು, ಅಗೇನ್ ಆಸ್ ಐ ಟೋಲ್ಡ್ ಯು, ಮೀಡಿಯಂ ಅಷ್ಟೇ ನಾವು. ಬಟ್ ದೇರ್ ಆರ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್. ಉತ್ತರ ಕರ್ನಾಟಕದ ರೊಟ್ಟಿ ಬೇರೆ, ಮಲೆನಾಡಿನ ರೊಟ್ಟಿ ಬೇರೆ. ಹೇಳಕ್ಕಷ್ಟೇ ರೊಟ್ಟಿ ನಿಜ. ತಟ್ಟೋ ರೀತಿ ಬೇರೆ ಇಲ್ಲ ಬರ್ದ್ಬಿಟ್ರ ಸರ್. ಇದೇ ರೀತಿ ಎಲ್ಲಾ ಸೀಮೆಯ ರೊಟ್ಟಿಗಳು ನಿಮ್ಮ ಬತ್ತಳಿಕೆಯಲ್ಲಿ ನಿಮ್ಮ ತಟ್ಟೆಗೆ ಬಂದು ಬೀಳಲಿ. ಅದರಿಂದ ಒಳ್ಳೊಳ್ಳೆ ಸುನಾದದ ಹಾಡುಗಳು ಬರ್ಲಿ ಅನ್ನೋದು ನಮ್ಮ ಒಂದು ಹಾರೈಕೆ. ಆತ್ಮೀಯ ಕನ್ನಡಿಗರೇ, ಇಂಥ ಒಬ್ಬ ಬಹುಮುಖ ಪ್ರತಿಭೆಗೆ ನಿಮ್ಮ ಆಶೀರ್ವಾದ ಬೇಕು. ಇಂಥ ಆಶೀರ್ವಾದದಿಂದ ಅನೇಕ ಸಾಧನೆಗಳನ್ನ, ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನ ಮಾಡ್ತಾ ಹೋಗ್ತಾರೆ ಇಂಥ ಯುವ ಕಲಾವಿದರು. ಮತ್ತೆ ಇದೇ ರೀತಿಯ ಪ್ರಯತ್ನದ ಜೊತೆ ಮತ್ತೆ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ.